ಹೌದು ಫ್ರೆಂಡ್ಸ್, ತುಂಬಾ ದಿನಗಳ ನಂತರ ಓಪನರು ಮಿಡ್ ಬಜೆಟ್ ಅಲ್ಲಿ ಒಂದು ಖತರ್ನಾಕ್ ಈ ಕಾಂಪಿಟೇಷನ್ ಗಿಳಿದು ಐಕು, ವಿವೋ, ಸ್ಯಾಮ್ಸಂಗ್ ಇವರಿಗೆಲ್ಲ ಕಾಂಪಿಟೇಷನ್ ಲೆವೆಲ್ ಗಿಳಿದು ಒಂದು ಹೊಸ ಫೋನ್ ಲಾಂಚ್ ಮಾಡೋದಂತ ನನ್ಗೆ ಫಸ್ಟ್ ಟೈಮ್ ಅನಿಸ್ತಾ ಇದೆ. ಎಸ್ ಗುರು, ನಾನು ಮಾತಾಡ್ತಾ ಇರೋದು ಓಪನ್ ಅವರ ಹೊಸ K13 ಸೀರೀಸ್ ಬಗ್ಗೆ. ಒಟ್ಟಾರೆ ಈ ಸರ್ತಿ 2 ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ರೆ, ಒಂದು ಓಪೋ K13 ಟರ್ಬೋ ಮತ್ತೆ ಇದರಲ್ಲೇ ಪ್ರೋ ವೇರಿಯಂಟ್ ಒಂದನ್ನ ಲಾಂಚ್ ಮಾಡಿದ್ರೆ. ನನ್ನ ಪ್ರಕಾರ ಈ K13 ಟರ್ಬೋ ಏನಿದೆ 25-26 ಸಾವಿರ ರೂಪಾಯಿಗೆಲ್ಲ ಲಾಂಚ್ ಆದರೆ, K13 ಟರ್ಬೋ ಪ್ರೋ ಏನಿದೆ ಇದು 30-35 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು. ಸೊ ಡೆಫಿನೆಟ್ಲಿ ಈ ಪ್ರೈಸ್ ರೇಂಜಲ್ಲಿ ಈ ಫೋನ್ಸ್ಗಳನ್ನ ಕೊಂಡ್ಕೋಬಹುದಾ? ಇದು ಸ್ಪೆಷಲಿ ಡೆಡಿಕೇಟೆಡ್ ಗೇಮಿಂಗ್ ಸಲುವಾಗಿನೇ ಬಿಲ್ಡ್ ಮಾಡಲಾಗಿದೆ ಅಂತೆ. ಸೊ ಗೇಮರ್ಸ್ ಮಾತ್ರ ಈ ಫೋನ್ ಇದೆಯಾ ಅಥವಾ ಆಲ್ರೌಂಡರ್ ಫೋನ್ ಇದೆ? ಕ್ಯಾಮ್ರಾ, ಬ್ಯಾಟ್ರಿ, ಪರ್ಫಾರ್ಮೆನ್ಸ್ ಪ್ರತಿಯೊಂದನ್ನ ಲಾಸ್ಟ್ 2-3 ದಿವಸಗಳಿಂದ ನಾನು ನಮ್ಮ ಟೀಮ್ ಮೆಂಬರ್ಸ್ ಟಚ್ ಮಾಡಿ ಈ ಫೋನ್ ಬಗ್ಗೆ ಆನೆಸ್ಟ್ ಆಗಿ ಮಾತಾಡೋಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿರಾ ಅಂತಂದ್ರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮಕಳ. ನೀವು ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಎಲ್ಲ ಒತ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ಬೋದು. ಸೊ ಮೊದಲಿಗೆ ಒಂದ್ಸರ್ತಿ ನಿಮಗೆ ಕ್ವಿಕ್ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತೋರಿಸ್ತೀನಿ. ಎಸ್, ಇದು ಮೈನ್ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಒಂದು ಯೂಸರ್ ಮ್ಯಾನುವಲ್ ಸಿಗುತ್ತೆ, ಮತ್ತೊಂದು ಒಳ್ಳೆ ಕ್ವಾಲಿಟಿ ಕೇಸನ್ನು ಕೊಡ್ತಿದ್ದಾರೆ. ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಜೊತೆಗೆ USB to Type C ಕೇಬಲ್ ಮತ್ತೊಂದು 80 ವ್ಯಾಟ್ನ ಪವರ್ ಬಟರ್ ಇನ್ ಬಾಕ್ಸ್ ಸಿಗುತ್ತೆ. ಆನೆಸ್ಟ್ಲಿ ಯಾವಾಗ ಈ ಫೋನ್ ನಾನು ಫಸ್ಟ್ ಟೈಮ್ ಅನ್ಬಾಕ್ಸ್ ಮಾಡ್ತಿದ್ದೆ ನೋಡಿ, ಅವಾಗ ನಾನು ಎಕ್ಸೈಟೆಡ್ ಇದ್ದೆ. ಈ ಫೋನಲ್ಲಿ ಏನೋ ಇನ್ಬಿಲ್ಟ್ ಫ್ಯಾನ್ ಕೊಡ್ತಿದ್ದಾರೆ, ಇಂಡಿಯಾಸ್ ಫಸ್ಟ್ ಫ್ಯಾನ್ ಫೋನ್ ಒಳಗೊಂಡಿರೋ ಫೋನ್. ತುಂಬ ಹೈಪಲ್ಲಿ ನಾನು ಎಕ್ಸೈಟೆಡ್ ಇದ್ದೆ. ಬಟ್ ಯಾವಾಗ ಅನ್ಬಾಕ್ಸ್ ಮಾಡಿ ಫಸ್ಟ್ ಟೈಮ್ ಈ ಫೋನ್ ಕೈ ಹಿಡ್ಕೊಂಡೆ, ಇಷ್ಟು ಸ್ಲಿಮ್ ಇದೆಯಾ, ಫ್ಯಾನ್ ಇದ್ರು ಲೈಟ್ ವೇಟ್ ಇದೆ ಅಂತ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಲುಕ್ಸ್ ವೈಸ್ ಈ ಸ್ಮಾರ್ಟ್ ಫೋನ್ ಹೋಗ್ಬೋದು. ಪರ್ಪಲ್ ಕಲರ್ ಎಲ್ಲ ಕೊಡ್ತಿದ್ದಾರೆ, ಹಿಂದಿನ ಭಾಗ ಕ್ಯಾಮ್ರಾ ಮೋಡಲ್ಸ್ಗಳು. ಡಿಸೈನ್ ಸ್ವಲ್ಪ ಈ ಗೇಮಿಂಗ್ ಡಿಸೈನ್ ಥರ ಅನ್ಸುತ್ತೆ, ಬಟ್ ಇದು ಪ್ಲೇನ್ ಸರ್ಫೇಸ್ ಇದೆ. ಇಲ್ಲಿ ಗ್ಲಾಸ್ ಬಾಡಿನ ಕೊಡ್ತಿದ್ದಾರೆ, ಸೈಡ್ಗೆಲ್ಲ ಕಂಪ್ಲೀಟ್ಲಿ ಫೈಬರ್ ಮೆಟೀರಿಯಲ್ ಯೂಸ್ ಮಾಡ್ತಿದ್ದಾರೆ. ಮತ್ತು ಫ್ಯಾನ್ ಗಾಳಿ ಹೋಗೋಕ್ಕೆ ಎಸ್ಲಿ ವೆಂಟಿಲೇಷನ್ಗೆ ಸ್ಪೇಸ್ ಬಿಡಿದ್ದಾರೆ. ಬಾಕಿ ವ್ಯಾಲ್ಯೂಮ್ ರಾಕರು ಮತ್ತು ಈ ಲಾಕಿನ ಆರಾಮಾಗಿ ಒನ್ ಹ್ಯಾಂಡಲ್ ಯೂಸ್ ಮಾಡ್ಕೋಬಹುದು. ಬಾಟಮಲ್ಲಿ ಸ್ಪೀಕರ್, ಸೀಪೋರ್ಟ್ ಮತ್ತೊಂದು ಹೈಬ್ರಿಡ್ ಸೆನ್ಸಾರ್ ಜೊತೆಗೆ ಮೇಲಿನ ಭಾಗ ಐಆರ್ ಬ್ಲಾಸ್ಟರ್ ಮತ್ತೊಂದು ಮೈಕ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಆದರೆ ಯಾವಾಗ ಈ ಸ್ಮಾರ್ಟ್ ಫೋನ್ 2-3 ದಿವಸ ಯೂಸ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ನೋಡಿ, ಈ ಟೆಕ್ನೋ ಇನ್ಫಿನಿಕ್ಸ್ನ ಈ ಲೋಕಲ್ ಡಿಸೈನ್ ಇರುತ್ತೆ ನೋಡಿ, ಆ ರೀತಿ ನನಗೆ ಇದು ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಡಿಸೈನ್ ಕೊಟ್ಟಿದ್ರಪ್ಪ ಅಂದರೆ ಅದು ಫೀಲ್ ಆಗ್ತಿತ್ತು ಅಂದರೆ ಕೈಗೆ ತುಂಬ ಪ್ರೀಮಿಯಸ್ ಇತ್ತು. ಬಟ್ ಜಸ್ಟ್ ಇದೊಂಥರ ಒಳಗಡೆ ಸ್ಟಿಕರ್ ಅಂಟಿಸೋರಪ್ಪ ಅಂತ ಫೀಲ್ ಕೊಡ್ತಿದೆ ಅಷ್ಟೇ. ಬಾಕಿ ಇದು IP-X9 ವಾಟರ್ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಫ್ಯಾನಲ್ಲಿ ನೀರು, ಇದರ ಮೇಲೆ ಸ್ವಲ್ಪ ನೀರು ಬಿದ್ದರು ಅಥವಾ ಏನು ಇಶ್ಯೂಗಳು ಆಗಲ್ಲ. ಮತ್ತು ಎರಡೂ ಸೈಡ್ ನಿಮಗೆ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಕೊಡ್ತಿದ್ದಾರೆ. ಇದ್ರ ಬಗ್ಗೆ ಕಾಳಜಿ ವಹಿಸಿದೆ. ನಿಮಗೆ ಇಲ್ಲಿ ಸ್ಕ್ರೀನ್ ಪ್ರೊಟೆಕ್ಷನ್ ಕೂಡ ಕೊಡ್ತಿದ್ದಾರೆ. ಎಲ್ಲ ಓವರ್ ಆಲ್ ಚೆನ್ನಾಗಿದೆ. ಇನ್ನು ಯಾವಾಗ ಇದ್ರಂಥ ಡಿಸ್ಪ್ಲೇಗೆ ಬರ್ತೀವಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಕಡೆ ಜಾಸ್ತಿ ನಾವು ನ್ಯೂಸಸ್ಗಳು ಡೆಡಿಕೇಟೆಡ್ಲಿ ಗೇಮಿಂಗ್ ಸಲುವಾಗಿ ಅಲ್ಲಿ ಅಂತ ಇದ್ರ ಬಗ್ಗೆ ತುಂಬ ಹೊಗಳಿದ್ದಾರೆ ಓಪನ್ ಅವರು. ಬಟ್ ಮೇಲಿನ ಈ ನಾರ್ಡ್ CE5 ಜೊತೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದ್ರೆ ಏನೋ ಚೇಂಜಸ್ ಇಲ್ಲ ಆಯ್ತಾ. ಅದೇ 6.8 ಇಂಚಸ್ ಇರುವಂಥ 1.5K ರೆಸಲ್ಯೂಷನ್ನ ಫುಲ್ HD+ OLED ಡಿಸ್ಪ್ಲೇ ನೋಡ್ತಾ ಇದ್ವಿ. 16 ನಿಟ್ಸ್ನ ಗ್ಲೋಬಲ್ ಅಂದರೆ ಒಂಥರ ಇದು ಹೈ ಬ್ರೈಟ್ನೆಸ್ ಮೋಡ್ ಅಂತಾನೆ ಕರಿಬೋದು. ಸೈಡ್ ಬೈ ಸೈಡ್ ಎರಡಲ್ಲಿ ನನಗೆ ಏನೇನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್ ಅದೇ ಕಾಪಿ ಪೇಸ್ಟ್ ಅಂತ ಕರಿಬೋದು. ಬಟ್ ಈ ಬಜೆಟಲ್ಲಿ ನಾನು ಓಕೆ ಅಂತ ಕರಿಬಲ್ಲ ಆಯಿತಾ. ಬ್ರೈಟ್ನೆಸ್ಸಲ್ಲಿ ನೀವು ವಿಡಿಯೋ ನೋಡಬೇಕಾದ್ರೆ ಕಲರ್ಸ್ಗಳಾಗಿರಲಿ, ಸ್ಯಾಚುರೇಷನ್ ಆಗಿರಲಿ, ನಾವು ಔಟ್ಡೋರ್ ಕೂಡ ಎಲ್ಲ ಕಡೆ ಟೆಸ್ಟ್ ಮಾಡಿದ್ವಿ, ಯಾವುದೇ ಇಶ್ಯೂ ಇಲ್ಲ. ಬಟ್ ಗೇಮಿಂಗು ಅದು ಇದು ಅಂತ ಬಗ್ಗೆ ತುಂಬ ಹೊಗಳಿದ್ದಾರೆ. ಇದು ನಂಗೆ ಸ್ವಲ್ಪ ಓವರ್ ಹೈಪ್ ಅಂತ ಅನ್ಸುತ್ತೆ ಅಷ್ಟೇ. ಬಾಕಿ ಇದರಲ್ಲಿ ಯೂಟ್ಯೂಬಲ್ಲಿ HDR ಕಂಟೆಂಟ್ ನೋಡ್ಕೋಬೋದು, ಯಾವುದೇ ಎಲ್ಲ ಆಗಿಲ್ಲ. ಮತ್ತು ಔಟ್ಡೋರ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಇನ್ಸ್ಟೆಂಟ್ ಫಿಂಗರ್ ಕೂಡ ತುಂಬ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಮತ್ತು ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ನ ಕೂಡ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಸೌಂಡ್ ಲೌಡ್ನೆಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ನಾವು ಇಲ್ಲಿ ಮೂವೀಸ್ಗಳು ಮತ್ತು ಕೆಲವೊಂದು ಕನ್ನಡ ಸಾಂಗ್ಸ್ಗಳನ್ನ ಕೂಡ ಇಲ್ಲಿ ಟೆಸ್ಟ್ ಮಾಡಿದ್ವಿ. ಈ ಸ್ಪೀಕರ್ನಲ್ಲಿ ಯಾವುದೇ ಕಂಜ್ಯೂಸಿ ಇಲ್ಲ. ಮತ್ತು ಇದರಲ್ಲಿ ಈ ಸ್ಮಾರ್ಟ್ ಟಚ್ ಫೀಚರ್ ಇರುತ್ತಲ್ವಾ, ನೀವು ಗ್ಲೌಸ್ ಹಾಕೊಂಡು ಯೂಸ್ ಮಾಡಿ ಅಥವಾ ವೆಟ್ ಟಚ್ ಯೂಸ್ ಮಾಡಿದ್ವಿ, ಈ ರೀತಿ ಯಾವುದೇ ಇಶ್ಯೂ ಇಲ್ಲ. ಇಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ಎಲ್ಲ ಓಪೋ, OnePlus ಮತ್ತು ರಿಯಲ್ಮಿ ಫೋನ್ಸ್ಗಳಲ್ಲಿ ಇದನ್ನು ನೋಡ್ತಾನೆ ಬಂದಿದ್ವಿ. ಇದೇನು ದೊಡ್ಡ ವಿಶೇಷ ಅಲ್ಲ. ಬಟ್ ಎಲ್ಲ ಫೋನ್ಸ್ಗಳು ಈ ಫೀಚರ್ ಬೇಕೇ ಬೇಕು. ನಾನು ಮತ್ತೊಂದು ವಿಷಯ ಮರ್ತೋಗಿದ್ದೆ. ಸೊ ಈ ಫೋನ್ ವಿತ್ ಕೇಸ್ ಒಂದಿಗೆ ತುಂಬ ಪ್ರೊಟೆಕ್ಟ್ ಇರುತ್ತೆ. ಮತ್ತು ನನಗೆ ಈ ಬ್ಯಾಕ್ ಡಿಸೈನ್ಗಿಂತ ವಿತ್ ಕೇಸ್ ಹಾಕೊಂಡ್ರೆ ಎಷ್ಟೊಂದು ಕಂಫರ್ಟೇಬಲ್ ಆಗಿ ಚೆನ್ನಾಗಿರುವಂಥ ಶಾರ್ಪ್ ಡಿಸೈನ್ ನೋಡ್ತಾ ಇದ್ವಿ. ಸೊ ಒಂಥರ ವಿತ್ ಕೇಸ್ ನನಗೆ ಈ ಫೋನ್ ಬೆಸ್ಟ್ ಅನ್ನಿಸ್ತು. ಬಾಕಿ ಬೇರೆ ಬ್ರ್ಯಾಂಡ್ಸ್ಗಳ ಏನಕ್ಕಪ್ಪ ಈ ಲೋಕಲ್ ವೈಟ್ ಟ್ರಾನ್ಸ್ಪರೆಂಟ್ ಕೇಸ್ನ ಕೊಡ್ತಾರೆ. ಸೊ ಇಲ್ಲಿ ಸ್ವಲ್ಪ ₹100 ಜಾಸ್ತಿ ತೊಗೊಂಡ್ರು ಒಂದು ಪ್ರೀಮಿಯಂ ಕೇಸ್ನ ಕೊಡಿ, ತುಂಬ ಪ್ರೊಟೆಕ್ಟ್ ಮಾಡೋ ಹಾಗೆ ಲಾಂಗ್ ಟೈಮ್ ನಾವು ಅದನ್ನು ಸೇಫ್ಲಿ ಸೆಕ್ಯೂರ್ ಆಗಿ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಬಟ್ ಈ ಎಲ್ಲ ಬೇರೆ ಬ್ರ್ಯಾಂಡ್ಸ್ಗಳು ಈ ರೀತಿ ಕೆಲಸನೇ ಮಾಡಲ್ಲ. ಅವರು ಕೇಸ್ಗಳನ್ನ ತೆಗೆದಾಕ್ತಿದ್ದಾರೆ, ಯಾರು ಅಡಾಪ್ಟರ್ಸ್ಗಳೇ ಕೊಡ್ತಾ ಇಲ್ಲ. ಮತ್ತು ಇವಾಗ ಏನಾಗ್ತಿದೆ ಗೊತ್ತಾ, ಟ್ರೆಂಡ್ ಮಾರ್ಕೆಟ್ಲಿ ಹೊಸ ಫೋನ್ಸ್ಗಳು ಬೇಜಾನ್ ಲಾಂಚ್ ಮಾಡ್ತಿದ್ದಾರೆ. ಬಟ್ ಅಡಾಪ್ಟರ್ ನಾವು ಈ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಇರೋಕ್ಕೆ ಅಥವಾ ತುಂಬ ಅಲ್ಲಿ ಬೀಳುತ್ತೆ, ನಮ್ಮ ದೇಶ ಹಾಳಾಗ್ತಾ ಇದೆ, ಏನೇನೋ ರೀಸನ್ ಹೇಳ್ಬಿಟ್ಟು ಕೇಸಸ್ನ ತೆಗೆಯೋದು, ಅಡಾಪ್ಟರ್ನ ತೆಗೆಯೋದು. ಬಟ್ ಬೇಜಾನ್ ಒಂದಕ್ಕಿಂತ ಒಂದು ಡಬಲ್ ವೇರಿಯಂಟ್ ಫೋನ್ಸ್ಗಳನ್ನ ಲಾಂಚ್ ಮಾಡೋದು. ಸೊ ಇಲ್ಲಿ ಎನ್ವೈರನ್ಮೆಂಟ್ ಹಾಳಾಗ್ತಿಲ್ವಾ? ನನ್ನ ಕ್ವಶನ್ ಇದೆ. ಇದಕ್ಕೆ ಡೆಫಿನೆಟ್ಲಿ ನೀವು ಕೇಳ್ಕೊಂಡಿದ್ದೀರಾ ಅಂದರೆ ಆನ್ಸರ್ ಮಾಡಿ ಇದನ್ನು. ಇನ್ನು ಯಾವಾಗ ಈ ಸ್ಮಾರ್ಟ್ ಫೋನ್ ಕ್ಯಾಮ್ರಾಗಿ ಬರ್ತೀವಿ, ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಜಾಸ್ತಿ
ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಬಟ್ ಓಪೋ ಹೇಳುತ್ತೆ ನಾವು ಡೆಡಿಕೇಟೆಡ್ಲಿ ಗೇಮಿಂಗ್ ಬಿಲ್ಡ್ ಮಾಡಿದ್ವಿ, ಬಟ್ ಆದರೂ ಕ್ಯಾಮ್ರಾ ಮೇಲೆ ಸ್ಟ್ರಿಕ್ಟ್ಲಿ ಫೋಕಸ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಎಸ್ದಲ್ಲಿ ಹಿಂದಿನ ಭಾಗ ನಿಮಗೆ 50 ಮೆಗಾ ಪಿಕ್ಸೆಲ್ನ ಮೇನ್ ಸೋನಿ ಸೆನ್ಸರ್, ಅದು OIS ಸೆನ್ಸರ್ ಕೊಡ್ತಿದ್ದಾರೆ. ಕೆಳಗಡೆ ಒಂದು ಫ್ಯಾನ್ ಇದೆ, ಸೈಡ್ ಒಂದು ಚಿಕ್ಕ ಸೆನ್ಸರ್ ತರ ಕಾಣಿಸುತ್ತೆ, ಬಟ್ ಇದು ಕ್ಯಾಮ್ರಾ ಅಲ್ಲ, ಇದೆ ಇದೊಂದು ಸೆನ್ಸರ್ ಅಂತ ಕರಿಬಹುದು. ಕ್ಯಾಮ್ರಾ ತರ ಆದರೆ ಕ್ಯಾಮ್ರಾ ಅಲ್ಲ ಅಂತ ಹೇಳ್ಕೋಬಹುದು. ಇನ್ನು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟ್ ಇರುತ್ತೆ. ಟ್ರಸ್ಟ್ ಮೀ, ನಾನು ಇಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಗಳನ್ನ ತೆಗೆದಿದ್ದೀನಿ. ಅದು ಡೇ, ಇಂಡೋರು, ಔಟ್ಡೋರು, ನೈಟು ಎಲ್ಲ ಕಡೆ ಟೆಸ್ಟ್ ಮಾಡಿದ್ದೀನಿ. ಸೊ ಈ ಸ್ಕ್ರೀನ್ ಮೇಲೆ ಫೋಟೋಸ್ಗಳು ಏನು ನೋಡ್ತಾ ಇದ್ರೆ ಇದನ್ನ ಡೇ ಕಂಡೀಷನ್ ತೆಗೆದಿರುವಂಥ ಫೋಟೋಸ್ಗಳು. ಇಲ್ಲಿ ನನಗೆ ಡೀಟೇಲಿಂಗ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಒಂದೇ ಕ್ಯಾಮ್ರಾ ಕೊಡಿದ್ದಾರೆ, ಬಟ್ ಓಪನ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಡೀಟೇಲಿಂಗ್ ತುಂಬಾ ಇದೆ, ಬಟ್ ಜಾಸ್ತಿ ಓವರ್ ಬ್ರೈಟರ್ ಫೋಟೋಸ್ಗಳು ಬರುತ್ತೆ. ಒಂದ್ಸರ್ತಿ ಈ ಕಲರ್ ಸ್ಯಾಚುರೇಷನ್ಸ್ಗಳಾಗಿರಲಿ, ಮತ್ತು ನೀವು ನಾರ್ಮಲ್ ಕತ್ಲೆ ಪಿಕ್ಚರ್ ತೆಗೆದು ಕೂಡ ತುಂಬಾ ಬೆಳ್ಳಗೆ ಮಾಡುತ್ತೆ. ಸೊ ಇದೇ ಒಂಥರ ನನಗೆ ಇಷ್ಟ ಆಗಿಲ್ಲ. ಬಾಕಿ ಸ್ಕಿನ್ ಅಲ್ಲಿ ಕೂಡ ಅಷ್ಟೇ ಡೀಟೇಲಿಂಗ್ ತುಂಬಾ ಕ್ಯಾಪ್ಚರ್ ಮಾಡುತ್ತೆ, ಬಟ್ ತುಂಬಾ ಬ್ರೈಟರ್ ಪಿಕ್ಚರ್ಸ್ಗಳನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಇದು ಹೋಪ್ಫುಲಿ ಅಪ್ಡೇಟ್ಸ್ ಒಂದಿಗೆ ಫಿಕ್ಸ್ ಆಗ್ಬೋದು. ಎವನ್ ಇಂಡೋರ್ ಕೂಡ ಅಷ್ಟೇ ತುಂಬಾ ಬೆಳ್ಳಗೆ ಮಾಡೋಕೆ ಟ್ರೈ ಮಾಡುತ್ತೆ. ಇದೊಂದೇ ಇಶ್ಯೂ ಇದೆ, ಬಟ್ ಡೀಟೇಲಿಂಗ್ ಅಲ್ಲಿ ನಾನು ಹ್ಯಾಪಿ ಇದ್ದೀನಿ. ಎಲ್ಲ ಬೇರೆ ಫೋನ್ಸ್ಗಳು ಈ ಬಜೆಟ್ ಏನು ನೋಡೋಕೆ ಸಿಗ್ತಿದೆ ನೋಡಿ, ಅಂತಹದ್ದೇ ಕ್ವಾಲಿಟಿನ ನೋಡ್ತಾ ಇದ್ವಿ. ಮತ್ತು ನೈಟ್ ಅಲ್ಲಿ ಕೂಡ ಅಷ್ಟೇ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಕೂಡ ನೋಡ್ತಾ ಇದ್ವಿ. ಇನ್ನು ಫ್ರಂಟ್ ಅಲ್ಲಿ ಕೂಡ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರು ಒಳ್ಳೆ ಕೆಲಸ ಮಾಡ್ತಿದೆ. ಡೀಟೇಲಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಬ್ರೈಟರ್ ಆಗಿದೆ. ಮತ್ತು ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನನಗೆ ರಿಯರ್ಗಿಂತ ಫ್ರಂಟ್ ಅಲ್ಲಿ ಇಮೇಜ್ ಪ್ರೊಸೆಸಿಂಗ್ ತುಂಬಾ ಫಾಸ್ಟರ್, ಸ್ಮೂತರ್ ಮತ್ತು ಕರೆಕ್ಟ್ ಆಗಿರುವಂತ ಎಕ್ಸಾಕ್ಟ್ ಕ್ವಾಲಿಟಿ ಇಮೇಜಸ್ ನ ತಗೊಂಡ್ ಬರುತ್ತೆ. ಇನ್ ಯಾವಾಗ ಇದ್ರಂತ ವಿಡಿಯೋ ಕ್ವಾಲಿಟಿ ಬರ್ತೀವಿ, ಇದರಲ್ಲಿ 4K 60 FPS ನೀವು ಈ ಮೇನ್ ರಿಯರ್ ಕ್ಯಾಮ್ರಾ ಶೂಟ್ ಮಾಡ್ಕೋಬಹುದು. ಸದ್ಯಕ್ಕೆ ಒಂದ್ಸರ್ತಿ ಈ ವಿಡಿಯೋ ಸ್ಯಾಂಪಲ್ ನ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 4K 60 FPS ರೆಕಾರ್ಡ್ ಆಗ್ತಿದೆ. ಒಂದ್ಸರ್ತಿ ನೀವು ಸ್ಕೈನ ಸೈಡ್ ಇಂದ ನೋಡ್ಕೋಬಹುದು. ಬೆಳಕೆಲ್ಲಿ ಜಾಸ್ತಿ ಇದೆ, ಅಲ್ಲೇ ನಾಯ್ಸ್ ಜಾಸ್ತಿ ಬಂದಂಗಿದೆ. ಸೊ ಇಲ್ಲಿ ಕ್ಲಾರಿಟಿ, ಕಲರ್ಸು ಮತ್ತೆ ವಿಡಿಯೋ ಪ್ರೊಸೆಸಿಂಗ್ ಅಲ್ಲಿ ಇನ್ನೂ ಓಪನ್ ತುಂಬಾ ಒಳ್ಳೆ ಕೆಲಸ ಮಾಡಬೇಕು. ಸೊ ನಾನು ಡೆಡಿಕೇಟ್ಲಿ ಇದಕ್ಕೆ ಕ್ಯಾಮ್ರಾ ಫೋನ್ ಅನ್ನೋದಕ್ಕಿಂತ ವಿಡಿಯೋಗ್ರಫಿನಲ್ಲಿ ಕೂಡ ಓಕೆ ಅಂತ ಹೇಳಿ ಫೋಟೋಗಳು ಚೆನ್ನಾಗಿದೆ. ಇನ್ ಸೆಲ್ಫಿನಲ್ಲಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕನ್ಸ್ಯೂಸಿವ್ ಮಾಡಿದ್ರು ಗುರು, ಜಸ್ಟ್ 1080p 30 FPS ಮಾತ್ರ ಇದು ವಿಡಿಯೋ ರೆಕಾರ್ಡ್ ಸಪೋರ್ಟ್ ಮಾಡುತ್ತೆ. ಸೊ ಈ ಬಜೆಟ್ ಎಲ್ಲರೂ 4K 60 FPS ಕೊಡ್ತಿದ್ದಾರೆ, ಇದು ಮಿಸ್ಸಿಂಗ್ ಇದೆ. ಈ ಕ್ವಾಲಿಟಿ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ವಿಡಿಯೋ ಕಲರ್ಸ್ಗಳು ಚೆನ್ನಾಗಿದೆ. ಒಂದ್ಸರ್ತಿ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನು ನೋಡ್ತಾ ಇದ್ರೆ ಇದು 1080p ಜಸ್ಟ್ 30 FPS ಮಾತ್ರ ಸಪೋರ್ಟ್ ಆಗುತ್ತೆ. ಸೊ ಅದೇ ಕ್ವಾಲಿಟಿ ಇದೆ, ಬಟ್ ಸ್ಕಿನ್ ಲೈಕ್ ಒಂಥರ ಬೆಳಕಲ್ಲಿ ಬಂದಾಗ ಚೆನ್ನಾಗಿ ಕಾಣಿಸಿದೆ. ಬಟ್ ನೀವು ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಎಸ್, ನನ್ನ ಪಿಂಪಲ್ ಆಗಿರಲಿ ಮತ್ತು ಸ್ಕಿನ್ ಟೋನ್ ಏನಿದೆ ಆಯ್ತಾ, ತುಂಬಾ ಸ್ಯಾಚುರೇಟೆಡ್ ಇದೆ, ಕೆಂಪು ಕಾಣಿಸುತ್ತೆ. ಒಂಥರ ಇದು ನನಗೆ ಇಷ್ಟ ಆಗಿಲ್ಲ. ಮತ್ತೆ ಸ್ಟೆಬಲೈಸೇಷನ್ ಚೆನ್ನಾಗಿದೆ, ಬೆಳಕನ್ನ ಕೂಡ ರಿಯರ್ ಕ್ಯಾಮ್ರಾಗೆ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೆಪ್ಪ ಅಂತ ಅನ್ಸುತ್ತೆ. ಬಟ್ OIS ಕೂಡ ಎಸ್ ಒಂದು ಲೆವೆಲ್ ಚೆನ್ನಾಗಿದೆ. ಸೊ ನಾನು ಈ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಇಲ್ಲಿ 60 FPS ಅದು 4K ರೆಕಾರ್ಡ್ ಸಪೋರ್ಟ್ ಇರಬೇಕಾಗಿತ್ತು. ಮತ್ತು ವ್ಲಾಗರ್ಸ್ಗೆಲ್ಲ ಅಲ್ಲ ಬಿಡಿ, ಈ ಕ್ಯಾಮ್ರಾ ಸ್ಕಿನ್ನ ಸ್ವಲ್ಪ ಬೆಳಕನ್ನು ಅಡ್ಜಸ್ಟ್ ನೆಟ್ಟಿಗೆ ಮಾಡಬೇಕಾಗಿತ್ತು. ಆನೆಸ್ಟ್ಲಿ ನಾನು ಓಪೋ ಫೋನ್ಸ್ಗಳನ್ನ ತುಂಬ ಟೆಸ್ಟ್ ಮಾಡಿದ್ದೀನಿ, ಪ್ರತಿ ಟೈಮ್ ಅನ್ಬಾಕ್ಸ್ ಮಾಡಿರ್ತೀನಿ. ಸೊ ಕ್ಯಾಮ್ರಾ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಅಂತ ಅನಿಸ್ತಿರಲಿಲ್ಲ. ಬಟ್ ಈ K13 ಸೀರೀಸಲ್ಲಿ ಏನು ಮಾಡಿದ್ರೆ ಗೊತ್ತಿಲ್ಲ ಜಾದು, ಬಟ್ ಒಂದೇ ಸೆನ್ಸರ್ ಇದ್ರೂ ಕೂಡ ತುಂಬ ಒಳ್ಳೆ ಕ್ವಾಲಿಟಿ ಅಂತಿಗೆ ಡೀಟೇಲಿಂಗ್ ಫೋಟೋಸ್ಗಳು ಬರುತ್ತೆ. ಬಟ್ ಒಂದು ಏನಿಲ್ಲ, ತುಂಬ ಬ್ರೈಟರ್ ಮತ್ತು ಹೆವಿ ಬೆಳಕನ್ನು ಇದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತೊಂದು ಸೆಲ್ಫಿ ಕ್ಯಾಮ್ರಾದಲ್ಲಿ 4K ರೆಕಾರ್ಡ್ ಮಿಸ್ಸಿಂಗ್ ಇದೆ, ಇದನ್ನ ಕೊಡಬೇಕಿತ್ತು. ಬಾಕಿ ಇರುವಂಥ ಬೇರೆ ಫೀಚರ್ಸ್ಗಳು, ಫ್ಯಾನು, ಗೇಮಿಂಗು ಅದು ಇದು ನೋಡ್ಕೊಂಡಾಗ ಕ್ಯಾಮ್ರಾ ಈ ಬಜೆಟಲ್ಲಿ ಓಕೆ ಚೆನ್ನಾಗಿದೆ, ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದು ನೆಕ್ಸ್ಟ್ ಲೆವೆಲ್ ಪ್ರೋ ಕ್ಯಾಮ್ರಾ ಅಲ್ಲ. ಆದರೆ ಇವರು ಪ್ರತಿ ಸರ್ತಿ AI ಫೀಚರ್ಸ್ಗಳಲ್ಲಿ ಪ್ರೋ ಇರ್ತಾರೆ. ಎಸ್, ಇದರಲ್ಲಿ ಕೂಡ ಅಷ್ಟೇ AI ಇರೇಸರ್ 2.0 ಕೊಡ್ತಿದ್ದಾರೆ. ಇನ್ಸ್ಟಂಟ್ಲಿ ಎಲ್ಲವನ್ನ ಇಮೇಜ್ ಇಂದ ತೆಗೆದುಹಾಕತ್ತೆ. ಇವನ್ AI ಅನ್ಬ್ಲರ್ ಆಗಿರಲಿ, AI ರಿಫ್ಲೆಕ್ಷನ್ ಎರೇಸರ್ ಆಗಿರಲಿ, AI ಕ್ಲಾರಿಟಿ ಎನರ್ಸ್ ಆಗಿರಲಿ, ಈ ರೀತಿಯಾಗಿರುವಂಥ ತುಂಬ ಖತರ್ನಾಕ್ ಫೀಚರ್ಸ್ಗಳನ್ನ ಓಪನ್ ಕೊಡ್ತಿದ್ದಾರೆ. ನಾನು ಈ AI ಫೀಚರ್ಸ್ ಒಂದಿಗೆ ಮತ್ತು ಇವರ ಕರೆಕ್ಷನ್ಸ್ ಒಂದಿಗೆ ನಿಜವಾಗ್ಲೂ ತುಂಬ ಹ್ಯಾಪಿ ಇದ್ದೀನಿ. ಸೊ ಓಪೋ ಇಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಬಟ್ ಏನು ಮೇನ್ಲಿ ಕೆಲಸ ಮಾಡ್ಬೇಕು ನೋಡಿ, ಕ್ಯಾಮ್ರಾ, ಬ್ಯಾಟ್ರಿ, ಪರ್ಫಾರ್ಮೆನ್ಸು, ವ್ಯಾಲ್ಯೂ ಫಾರ್ ಮನಿ, ಇಲ್ಲೂ ಸ್ವಲ್ಪ ಇದೇ ರೀತಿ ಸ್ಮಾರ್ಟ್ಲಿ ಕೆಲಸ ಮಾಡಿ. ಇನ್ ಯಾವಾಗ ಈ ಫೋನ್ ಅಂತ ಮೈನ್ ಹೈಲೈಟೆಡ್ ಪಾರ್ಟ್ ಒಂದು ಇರುವಂತ ಪರ್ಫಾರ್ಮೆನ್ಸ್, ಮತ್ತೊಂದು ಈ ಎಕ್ಸಾಸ್ಟ್ ಫ್ಯಾನ್ ಏನು ಕೊಡ್ತಿದ್ದಾರೆ, ಇದೇ ಎಲ್ಲ ಕಡೆ ಮಾರ್ಕೆಟಲ್ಲಿ ತುಂಬ ಹೈಲೈಟ್ ಆಗ್ತಿದೆ. ಸೊ ನಿಜವಾಗ್ಲೂ ನಾನು ಟೆಸ್ಟ್ ಮಾಡಿದಾಗೆ ರಿಯಲ್ ಲೈಫಲ್ಲಿ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ, ನಿಜವಾಗ್ಲೂ ಫ್ಯಾನ್ ಈ ಫೋನ್ಸಲ್ಲಿ ಇರಲೇಬೇಕಾ, ಏನೋ ಚೇಂಜಸ್ ಇದೆಯಪ್ಪ ಅಂದ್ರೆ ಕೇಳಿದ್ರೆ 101% ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ಫೋನ್ ಬಂದ ತಕ್ಷಣ ಇದ್ರ ಪವರು, ನಂಬರ್ಸ್ ಎಲ್ಲ ನೋಡೋಕ್ಕೆ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. ಬ್ರ್ಯಾಂಡ್ ಹೇಳುತ್ತೆ 17 ಲಕ್ಷ ಬರುತ್ತಪ್ಪ ಅಂತ, ಬಟ್ ನನ್ನ ಫೋನಲ್ಲಿ 16 ಲಕ್ಷ ಪ್ಲಸ್ ಅಂತೂ ಸ್ಕೋರ್ ಬಂತು. CPU ಥ್ರಾಟಲಲ್ಲಿ ಎಲ್ಲೋ ಡೌನ್ ಬಂತು, ಹೆವಿ ಆಗ್ತಾ ಹೋಯಿತು. ಬಟ್ ಆನೆಸ್ಟ್ಲಿ ನಾನು ಇಲ್ಲಿ ಯಾವಾಗ BGM ಎಲ್ಲ ಟೆಸ್ಟ್ ಮಾಡೋಕೆ ಹೋಗ್ತೀನಿ ನೋಡಿ, 90 FPS ಒಂದಿಗೆ ತುಂಬ ಸ್ಮೂತ್ ಬಟ್ರಿ ನಿಮಗೆ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು 120 FPS ಗೇಮಿಂಗ್ ಕೂಡ ಅದರಲ್ಲಿ ಸಪೋರ್ಟ್ ಆಗುತ್ತೆ. ಮತ್ತು ಅದರಲ್ಲಿ ಈ ಗೇಮಿಂಗ್ ಟರ್ಬೋ ಮೋಡ್ ಅಂತ ಏನು ಕೊಡ್ತಿದ್ದಾರೆ ನೋಡಿ, ಸೊ ಇದರಲ್ಲಿ ನಿಮಗೆ ತುಂಬ ಕಸ್ಟಮೈಸ್ ಆಗಿರುವಂಥ ಫೀಚರ್ಸ್ ಸಿಗುತ್ತೆ. ಮತ್ತು ಕಂಟಿನ್ಯೂಸ್ಲಿ ನೀವು ಇಲ್ಲಿ FPS ಕೊಡೋದ್ರಿಂದ
ಟ್ರ್ಯಾಕ್ ಮಾಡ್ಕೋಬೋದು. ಮತ್ತು ಈ ಫೋನ್ ಬೇರೆ ಪ್ರೊಸೆಸರ್ ಇದೇ ಸೇಮ್ ಪ್ರೊಸೆಸರ್ ಆಗಿರಲಿ ಅಥವಾ ಈ ಲೆವೆಲ್ ಕಂಪೇರ್ ಮಾಡುವಂಥ ಬೇರೆ ಪ್ರೊಸೆಸರ್ ಜೊತೆ ಇದನ್ನು ಕಂಪೇರ್ ಮಾಡಿದ್ರೆ ಆ ಫೋನ್ಸ್ಗಳು ಏನು ಬಿಸಿ ಆಗತ್ತೆ ನೋಡಿ, ಅಷ್ಟು ಕ್ವಿಕ್ಕಾಗಿ ಬಿಸಿ ಆಗೋದಾಗಿರಲಿ ಮತ್ತು ಬಿಸಿ ಆದರೂ ಕೂಡ ಇದಕ್ಕೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕೆ ಎಕ್ಸಾಸ್ಟ್ ಫ್ಯಾನ್ ಮತ್ತು 700 ಸ್ಕ್ವೇರ್ mm ಲಿಕ್ವಿಡ್ ಚೇಂಬರ್ ಕೂಡ ಕೊಡ್ತಿದ್ದಾರೆ ಮತ್ತು ಗ್ರಾಫೈಟ್ನ 4 ಲೇಯರ್ ಇನ್ಬಿಲ್ಟ್ ಇದೆ. ಹೀಗಾಗಿ ಈ ಫೋನ್ ಬಿಸಿ ಆಗೋದು ಸ್ವಲ್ಪ ಕಮ್ಮಿನೇ ಅಂತ ಅನ್ಕೊಳ್ಳಿ. ನೀವು ಬಿಸಿ ಆಗುತ್ತೆ ಬಟ್ ತುಂಬ ಕಮ್ಮಿ ಅಂತ ತಿಳ್ಕೊಬೋದು. ನೀವು ಕಂಟಿನ್ಯೂಸ್ಲಿ ಹೆವಿ ಗೇಮ್ಸ್ ಆಟ ಆಡ್ತಿದ್ರು ಕೂಡ ಇಲ್ಲಿ ಫ್ಯಾನ್ ಫೀಚರ್ ಒಂದಿದೆ, ಇದು ತೋರಿಸ್ತಾ ಇದೆ ನಿಮಗೆ. ಸೆಟ್ಟಿಂಗ್ಸ್ ಒಳಗೆ ಇದನ್ನು ಎನೇಬಲ್ ಮಾಡಿ ಅಥವಾ ನೀವು ಗೇಮ್ ಆನ್ ಮೂಡ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಆಟೋ ಆನೇ ಆಗಿರುತ್ತೆ. ಮತ್ತೊಂಥರ ಸೌಂಡು ಕೂಡ ಮಾಡುತ್ತಾ ಇದು ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಫ್ಯಾನ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ನೀವು ಅಗರಬತ್ತಿ ಏನಾದರೂ ಹಚ್ಚಿಟ್ವಪ್ಪ ಅಂತಂದರೆ ಎಸ್ ಈ ರೀತಿ ಫಾಗ್ ಹೋಗ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಎಸ್ ಈ ರೀತಿ ಈ ಫ್ಯಾನ್ ಕೆಲಸ ಮಾಡುತ್ತೆ, ಒಳಗಿರುವಂಥ ಎಲ್ಲ ಹೀಟನ್ನು ಎಕ್ಸಾಸ್ಟ್ ಫ್ಯಾನಿಂದ ಹೊರಗೆ ಹಾಕತ್ತೆ. ಹೀಗಾಗಿ ನಿಮ್ಮ ಫೋನ್ ತುಂಬ ಕೂಲ್ ಆಗಿದ್ದು ಒಳ್ಳೆ ಸ್ಟೇಬಲ್ ಆಗಿರುವಂಥ FPS ಸಿಗೋ ಸಲುವಾಗಿನೇ ಈ ಎಕ್ಸಾಸ್ಟ್ ಫ್ಯಾನ್ನ ಬ್ರ್ಯಾಂಡ್ಸ್ಗಳು ಕೊಡ್ತಿದ್ದಾರೆ ಮತ್ತು ನಿಜವಾಗ್ಲೂ ಇದು ವರ್ಕಿಂಗ್ ಕಂಡೀಷನ್ ಇದೆ, ನಿಜವಾಗ್ಲೂ ವರ್ಕ್ ಆಗ್ತಿದೆ. ಗೇಮರ್ಸ್ಗೆ ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಯೂಸ್ಫುಲ್. ಇನ್ನು ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಬ್ಯಾಟ್ರಿಗೆ ಬರ್ತೀವಿ, ಇದರಲ್ಲಿ 7000 mAh ಬಿಗ್ಗರ್ ಬ್ಯಾಟ್ರಿ ಕೊಡ್ತಿದ್ದಾರೆ. ಸದ್ಯ ಕಾಮನ್ ಆಯ್ತು ಗುರು 15,000 20,000 ಫೋನ್ ಕೂಡ 7,000 ಕೊಡ್ತಿದ್ದಾರೆ. ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಬರ್ತಾ ಅನಿಸುತ್ತೆ. ಬಟ್ ಇರುವಂಥ ಕೆಲವೊಂದು ಈ ಬ್ಯಾಟ್ರಿನಲ್ಲಿರುವಂಥ ಅಥವಾ ಸ್ಮಾರ್ಟ್ ಚಾರ್ಜಿಂಗ್ ಇರುವಂಥ ಕೆಲವೊಂದು ಫೀಚರ್ಸ್ಗಳು ಏನು ಓಪನ್ ಅವ್ರು ಕೊಡ್ತಿದ್ರು ನೋಡಿ, ಇವರು ಮೊದಲಿಂದನೇ ಮಾರ್ಕೆಟ್ಲಿ ಟಾಪ್ ಅಲ್ಲಿದ್ದಾರೆ. ಅದು ಬ್ಯಾಟ್ರಿ ಸ್ಪೆಕ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಚಾರ್ಜಿಂಗ್ ಆಗಿರ್ಬೋದು. ಇದರಲ್ಲಿ ನಿಮಗೆ ಇನ್ಬಾಕ್ಸ್ 80 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಇಲ್ಲಿ ಸ್ಮಾರ್ಟ್ ಚಾರ್ಜಿಂಗ್ ಇಂಜನ್ 5.0 ಅಂತ ಒಂದು ಸ್ಪೆಷಲ್ ಫೀಚರ್ ಇದೆ. ಇದು ನೀವು ಯಾವಾಗ ಈ ಫೋನ್ನ ಚಾರ್ಜಿಂಗ್ ಹಾಕ್ತೀರಾ ನೋಡಿ, ಸೊ ನೀವು ಈ ಫೋನ್ ನೆಕ್ಸ್ಟ್ ಡೇ ಯಾವಾಗ ಕೈಗೆ ತಗೊಳ್ತೀರಾ ಅಲ್ಲಿ ತನಕ ಇದು ಸ್ಲೋಲಿ ಪ್ರೊಸೆಸ್ ಆಗಿ ಫೋನ್ ಬಿಸಿ ಆಗದಂಗೆ ಮತ್ತೆ ಬ್ಯಾಟ್ರಿ ಹೆಲ್ತ್ ಮೇಲೆ ಇಶ್ಯೂ ಆಗದಂಗೆ ಈ ಫೋನ್ ಇದನ್ನ ಸ್ಮಾರ್ಟ್ಲಿ ಚಾರ್ಜ್ ಮಾಡುತ್ತೆ. ಮುಂಚೆ ಇದನ್ನ ಓಪೋ ಫೋನ್ಸ್ಗಳು ನೋಡ್ಕೊಂಡಿದ್ವಿ, ಇವಾಗ ಒನ್ ಪ್ಲಸ್ ಅವ್ರು ಕೂಡ ಇದನ್ನೇ ತಗೊಂಡ್ ಬರ್ತಿದ್ದಾರೆ. ರಿಯಲ್ಮಿನವ್ರು ಕೂಡ ಇದನ್ನೇ ಫಾಲೋ ಅಪ್ ಮಾಡ್ತಿದ್ದಾರೆ. ಎಲ್ಲ ಅಂತಂದ್ರು ಅದನ್ನೇ ಪ್ರೊಸೆಸರ್ನ ಕೊಡ್ತಿದ್ದಾರೆ. ಬಟ್ ಇದು ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ತುಂಬ ಯೂಸ್ಫುಲ್ ಇದೆ. ಇದರಿಂದ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಇರುತ್ತೆ ಆಯ್ತಾ. ನೀವು ದಿನಾಲೂ ರಾತ್ರಿ ನಿಮ್ಮ ಫೋನ್ ಚಾರ್ಜ್ ಆಗ್ತೀರಾ ಇಷ್ಟು ಟೈಮ್ ಅಂತಂದ್ರೆ ನೆಕ್ಸ್ಟ್ ಬೆಳಿಗ್ಗೆ ನೀವು ದಿನಾಲೂ ಒಂದು 10 ದಿವಸ ಸೇಮ್ ಟೈಮ್ಗೆ ಚಾರ್ಜಿಂಗ್ ಹಾಕ್ಬಿಟ್ಟು ಸೇಮ್ ಟೈಮ್ಗೆ ತೆಗೆದ್ರಪ್ಪ ಅಂತಂದ್ರೆ ನೀವು ಫೋನ್ ನಿಮ್ಮನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೆಳಗ್ಗೆ ಎಷ್ಟು ಗಂಟೆಗೆ ತೊಗೊಳ್ತಾರಪ್ಪ, ಸೊ ಈ ತೊಗೊಳೋಕ್ಕಿಂತ ಮುಂಚೆ 10-15 ನಿಮಿಷ ನಾನು ಫಾಸ್ಟಾಗಿ ಉಳಿದಿರೋಂಥ 10-15% ಚಾರ್ಜ್ ಮಾಡ್ಕೊಂಡ್ರೆ ಆಯಿತು, ನಾನು ಸೇಫ್ ಆಗಿ ಸೆಕ್ಯೂರ್ ಆಗಿ ಇರಬಲ್ಲಪ್ಪ ಅಂತ ಸ್ಮಾರ್ಟ್ ಫೋನ್ ಟೆಕ್ ಈ ರೀತಿ ಹೇಳುತ್ತೆ. ಎಸ್ ನಿಜವಾಗ್ಲೂ ಇದು ಇಂಟ್ರೆಸ್ಟಿಂಗ್ ಇದೆ. ತುಂಬ ದಿನಗಳಿಂದ ಓಪನ್ ಇದನ್ನ ಮಾರ್ಕೆಟ್ ತಂದಿದ್ದಾರೆ. ಇವಾಗ ಎಲ್ಲ ಬೇರೆ ಬ್ಯಾಂಕ್ಗಳು ಇದನ್ನ ಕಾಪಿ ಮಾಡ್ತಿದ್ದ. ಇನ್ನು ಬಾಕಿ ಅದರ್ ಫೀಚರ್ಸ್ ಅಲ್ಲಿ ಇದು ಔಟ್ ಆಫ್ ದ ಬಾಕ್ಸ್ ಕಲರ್ OS 15 ಸಿಗುತ್ತೆ, Android 15 ಸಿಗುತ್ತೆ. ಬಟ್ ಬೇಜಾನ್ ಅಂದರೆ ಬೇಜಾನ್ ಹಾಟ್ ಆ್ಯಪ್ಸು ಹಾಟ್ ಗೇಮ್ಸು ಏನೇನೋ ಪಾಟರ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಕೊಟ್ಟಾರೆ. ಸೊ ಇದು ಇಲ್ಲಿ ಸರಿ ಮಾಡಿಕೊಡ್ರಪ್ಪ ಓಪೋನವರೇ, ಇಲ್ಲೇ ನೀವು ಹಿಂದೆ ಹರಿತಿದ್ದೀರಾ ಹಿಂದೆ ಹೋಗ್ತಿದ್ದೀರಾ, ಜನಕ್ಕೆ ಇದು ಮ್ಯಾಟ್ರ್ ಆಗತ್ತೆ ಆಯ್ತಾ. ಸೊ ಸೆಕ್ಯೂರ್ ಆಗಿ ಕೂಡ ಇರಲೇಬೇಕು. ಫೋನ್ಸಲ್ಲಿ ಯಾವುದೋ ಅಪ್ಲಿಕೇಶನ್ ಗೊತ್ತಿಲ್ಲದೇ ಏನೋ ಇಂಟರ್ನೆಟ್ ತೊಗೊಳ್ತಾ ಇದೆ, ಆ್ಯಡ್ಸ್ ಬರ್ತಾ ಇದೆ, ಸೊ ಜನಕ್ಕೆ ಇಷ್ಟ ಆಗಲ್ಲ. ಇದ್ರ ಬಗ್ಗೆ ಸ್ವಲ್ಪ ಓಪೋ ಕಾಳಜಿ ವಹಿಸಲಿ ಅನ್ಕೋತೀನಿ. ಬಾಕಿ ಇದರಲ್ಲಿ ವೈಫೈ 6 ಆಗಿರಲಿ, ಬ್ಲೂಟೂತ್ 5.4 ಆಗಿರಲಿ, ಅನ್ನೊಂದು 5G ಬ್ಯಾಂಡ್ಸ್ಗಳು ಆಲ್ಮೋಸ್ಟ್ ಬೇಕಾಗಿರುವಂಥ ಎಲ್ಲ ಸೆನ್ಸರ್ಸ್ಗಳನ್ನ ಓಪನ್ ಕೊಟ್ಟಿದ್ದಾರೆ. ಮತ್ತು ಸ್ಪೆಷಲಿ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನಾನು ಹೇಳ್ತಾ ಬರ್ತಾಯಿದ್ದೆ. ಸೊ ಇದರಲ್ಲಿ ನಿಮಗೆ LPDDR 5X ರ್ಯಾಮ್ ಒಂದಿಗೆ UFS 3.1 ಸ್ಟೋರೇಜ್ ಕೊಡ್ತಿದ್ದಾರೆ. ಟರ್ಬೋ ಪ್ರೋ ಏನಿದೆ ಅದರಲ್ಲಿ ನಿಮಗೆ LPDDR 5X ಒಂದಿಗೆ UFS 4.0 ಕೊಡ್ತಿದ್ದಾರೆ. ಈ ಪ್ರೈಸಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಕೊಡುತ್ತೆ, ದೊಡ್ಡ ವಿಶೇಷತೆ ಏನಲ್ಲ. ಬಟ್ ರ್ಯಾಮ್ ಎಕ್ಸ್ಪೀರಿಯನ್ಸು, ಆ್ಯಪ್ ಓಪನಿಂಗು, ಯೂಸೇಜು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಓಪೋ ತಮ್ಮ ಈ ಹಳೆಯ ಬೇರೆ ಫೋನ್ಸ್ಗಳಿಗಿಂತ ಈ ಕೆ ಟರ್ಬೋ ಸೀರೀಸಲ್ಲಿ ಸ್ವಲ್ಪ ನನಗೆ ಯಾಕೋ ಎಕ್ಸ್ಟ್ರಾ ವರ್ಕ್ ಮಾಡಿದಾರಪ್ಪ ಅಂತ ಅನಿಸುತ್ತೆ. ಮತ್ತು ಈ ಸರ್ತಿ ಬೆಲೆನೂ ಸ್ವಲ್ಪ ಕಮ್ಮಿ ಹಿಡಿದಾರೆ ಅನ್ಸುತ್ತೆ. ಮೇ ಬಿ ಇದು 25,000 ರೂಪಾಯಿಗೆ ಲಾಂಚ್ ಆದರೆ ಮಾತ್ರ. ಹಾಗಾದರೆ ಕೊನೆ ನನಗೆ ಕೇಳ್ಬೋದು, ನಾನು ಡೆಡಿಕೇಟೆಡ್ಲಿ ಗೇಮರ್ ಇದ್ದೀನಿ, ಗೇಮಿಂಗ್ ಸಲುವಾಗಿ, ಅಥವಾ ನಾನು ಆಲ್ರೌಂಡರ್ ಇದ್ದೀನಿ, ನನಗೆ ಓಪೋ ಫೋನ್ಸ್ಗಳು ಇಷ್ಟ ಆಗುತ್ತೆ, ನಾನು ತೊಗೊಳ್ಬೋದಪ್ಪ ಅಂತ ನೀವು ಕೇಳ್ತಿದ್ರೆ ಅಂತಂದರೆ ನಾನು ಸ್ಪೆಷಲ್ ಈ ನೀವು ಡೆಡಿಕೇಟೆಡ್ಲಿ ಗೇಮರ್ ಇದ್ದೀರಾ, ನೀವು ಜಾಸ್ತಿ ಹೆವಿ ಗೇಮ್ಸೇ ಆಟಾಡ್ತೀರಪ್ಪ ಅಂದರೆ ಈ ಸ್ಮಾರ್ಟ್ ಫೋನ್ನ ಈ ಬಜೆಟಲ್ಲಿ ತೊಗೊಳ್ಬೋದಾಯ್ತಾ. 26-27 ಬಂದರೂ ಕೂಡ ಎಷ್ಟೊಂದು ಗುಡ್ ಫೋನ್ ಅಂತ ನಾನು ಕರಿಬಲ್ಲೆ. ಬಿಕಾಸ್ ಆಫ್ ಇದಿರುವಂಥ ಹೊಸ ಫೀಚರ್ಸ್ಗಳು, ಹೊಸ ಟೆಕ್ಕು ಮತ್ತು ಒಳ್ಳೆ ಪ್ರೊಸೆಸರ್ನ ಫಸ್ಟ್ ಟೈಮ್ ನಾನು ಓಪೋ ಕಮ್ಮಿ ಬೆಲೆ ಕೊಡ್ತಿರೋದನ್ನ ನೋಡ್ತಿದ್ದೀನಿ. ಅದಕ್ಕೆ ಬಾಕಿ ನೀವು ಆಲ್ರೌಂಡರ್ ಇದ್ದೀರಾ, ಕ್ಯಾಮ್ರಾ ಎಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ, ನಾನು ಲಾಂಗ್ ಟರ್ಮ್ ತುಂಬ ಫೋನ್ಸ್ನ ಯೂಸ್ ಮಾಡಬೇಕು, ಗೇಮಿಂಗ್ ಮ್ಯಾಟ್ರ್ ಆಗಲ್ಲ ಅಂದರೆ ಎಸ್ ಈ ಫೋನ್ ನಿಮಗಲ್ಲ ಆಯಿತಾ. ಇದಕ್ಕಿಂತ ಮಚ್ ಬೆಟರ್ ಮಾರ್ಕೆಟಲ್ಲಿ ಬೇರೆ ಹೆವಿ ಆಪ್ಷನ್ಸ್ಗಳಿದೆ. ಒಂದ್ಸರ್ತಿ ನೀವು ಈ ನಾರ್ಡ್ CE5 ಆದರೂ ನೋಡ್ಕೋಬೋದು, ಅಥವಾ ಮೋಟರ್ ಹೊಸ ರೀಸೆಂಟ್ ಲಾಂಚ್ ಇರುವಂಥ ಆ ಫೋನ್ಸ್ಗಳನ್ನ ನೋಡ್ಕೋಬೋದು. ಬಟ್ ಎಸ್ ನಾನು ಈ ಫೋನದಿಗೆ ಹ್ಯಾಪಿ ಇರೋ ರೀಸನ್ ಇಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತದೆ ಅದಕ್ಕೆ. ಬಟ್ ಡೆಡಿಕೇಟೆಡ್ಲಿ ಗೇಮರ್ಸ್ ಮಾತ್ರ ಈ ಫೋನ್ ನಾನು ಸಜೆಸ್ಟ್ ಮಾಡೋದು. ಬಾಕಿ ನಿಮಗೆ ಅನಿಸುತ್ತೆ K13 ಟರ್ಬೋ ಕೂಡ ನಾನು ಅನ್ಬಾಕ್ಸ್ ಮಾಡಬೇಕಾ, ಟರ್ಬೋ ಪ್ರೋನ ಅದನ್ನು ಕೊಡೋಕ್ಕಾಗಡೆ ಕಮೆಂಟ್ ಮಾಡಿ. ಸಿಗೋಣ ಅಂತೆ ಮುಂದಿನ ಇನ್ನಷ್ಟು ಆನೆಸ್ಟ್ ಇನ್-ಡೆಪ್ತ್ ರಿವ್ಯೂಗೆ. ಅಲ್ಲಿಗೆ ನೆಕ್ಸ್ಟ್ ಒನ್, ನಮಸ್ಕಾರ.